ವೀಕ್ಷಕರೇ, ವಿಶ್ವ ತಂಬಾಕು ನಿಷೇಧ ದಿನಾಚರಣೆ ಅಂಗವಾಗಿ ನಾನು ಮಾತಾಡ್ತಾ ಇದ್ದೀನಿ. ಇದನ್ನು ಯಾರಾದರೂ ಅನುಭವಿಸ್ತರೋ, ಯಾರು ಮೊದಲು ತಂಬಾಕು ಸೇವನೆಯನ್ನು ಮಾಡಿದ್ದಾರೋ, ಆ ತಂಬಾಕು ಸೇವನೆ ಚಟವನ್ನು ಯಾವ ರೀತಿ ಬಿಟ್ಟಿದ್ದಾರೆ, ಏನು ಅವ್ರ ಬಗ್ಗೆ ತಿಳ್ಕೊಂಡು ಸುಮ್ಮನೆ ಬಿಡಿ ಅಂದರೆ ಯಾರೂ ಬಿಡೋದಿಲ್ಲ. ಹಾಗಾಗಿ ತಾವು ತಮ್ಮ ಜೀವನದಲ್ಲಿ ಯಾವ ರೀತಿ ಈ ತಂಬಾಕನ್ನು ಬಿಟ್ಟರು ಅಂತೇಳಿದು ತಮಗೆ ತಿಳಿಸ್ಬೇಕಾಗ್ತದೆ. ಇವತ್ತಿನ ಯುವ ಪೀಳಿಗೆಗೆ ಈಗಾಗಲೇ ಯಾರು ದಾಸರಾಗಿದ್ದಾರೆ. ಈಗ ನನ್ನದೇ ಆದಂಥ ಒಂದು ಎಕ್ಸಾಂಪಲ್ ನಾನು ತಗೊಳ್ತೀನಿ ವೀಕ್ಷಕರೇ. ಸುಮಾರು 2007ರವರೆಗೆ ನಾನು ಸಿಗರೇಟ್ ಸೇದ್ತಾ ಇದ್ದೆ. ಸಿಗರೇಟ್ ಸೇದೋದು ಎಷ್ಟಿತ್ತು ಅಂತಂದರೆ, ನಾನು ಮುಂಜಾನೆ ಎದ್ದ ಬಳಿಕ ಸಿಗರೇಟನ್ನು ಹಚ್ಚಿ ಅದರ ವಾಸನೆಯನ್ನು ನೋಡಿದಾಗ ಮಾತ್ರ ನನ್ನ ಕಣ್ಣು ತೆರಿತಾ ಇದ್ದೆ. ಆ ರೀತಿ ನನ್ನ ಚಟ, ದಿನಕ್ಕೆ ಮಿನಿಮಮ್ ಒಂದು ಪ್ಯಾಕೆಟ್ ಆದರೂ ಕೂಡ ನಾನು ಸಿಗರೇಟ್ ಸೇದ್ತಾ ಇದ್ದೆ. ಒಂದು ಘಟನೆ ನಡೀತು ನನ್ನ ಜೀವನದಲ್ಲಿ. ನಾನು PhDಗಾಗಿ ನಾನು ನಮ್ಮ ಮೇಡಮ್ SB ಪಾಟೀಲ್ ಮೇಡಮ್ ಅವ್ರ ಹತ್ರ ಜಾಯ್ನ್ ಆದೆ. ನನ್ನ ಸೆಲೆಕ್ಷನ್ ಆಯಿತು. ನನಗೆ ಪ್ರತಿ ಗಂಟೆಗೊಮ್ಮೆ ನಾನು ಸಿಗರೇಟ್ ಸೇದಬೇಕು. ಅದನ್ನು ಈಗ ನಾನು ಸಿಗರೇಟ್ ಸೇದಿ ನನ್ನ ತಾಯಿ ಸಮರಾದಂಥ ಮೇಡಮ್ ಅವ್ರ ಹತ್ರ ಹೇಗೆ ನಿಲ್ಲಿ ಅಂತ ತಿಳಿದು ವಿಚಾರ ಮಾಡಿ ಸುಮಾರು 1 ತಿಂಗಳು ಅವ್ರ ಹತ್ರ ನಾನು ಹೋಗಲಿಲ್ಲ. ನಾನು ಆ ಸಿಗರೇಟ್ ಸೇದುವ ಚಟವನ್ನು ಬಿಡಲಿಕ್ಕೆ ಪ್ರಯತ್ನ ಮಾಡಿ ಬಿಟ್ಟ ಬಳಿಕ ಮಾತ್ರ ನಾನು 1 ತಿಂಗಳಾದ ಬಳಿಕ ನಾನು ಸಂಶೋಧನೆಗೆ ನಾನು ಜಾಯ್ನ್ ಆದೆ. ಸುಮಾರು 2007 ಮಾರ್ಚ್ 3ರಿಂದ ಇಲ್ಲಿವರೆಗೂ ನಾನು ಇವತ್ತು 2025ರಲ್ಲಿದ್ದೀವಿ. ನಾನು ಸಿಗರೇಟ್ ಸೇದೋರನ್ನು ಕಂಡರೆ ಆಗೋದಿಲ್ಲ. ಆ ರೀತಿ ನಾನು ಆ ಚಟವನ್ನು ಬಿಟ್ಟಿದ್ದೀನಿ. ಇಲ್ಲಿ ದೃಢ ನಿರ್ಧಾರ, ನಾನು ಒಂದು ಬಿಡ್ತೀನಿ ಆಮೇಲೆ ಬಿಡ್ತೀನಿ, ಇದು ಯಾವುದೂ ಆಗೋದಿಲ್ಲ. ಒಂದೇ ಸಮನೆ ಬಿಡಬೇಕು ಅಂತೇಳಿ ದೃಢ ನಿರ್ಧಾರ ಮಾಡಿ ಏನಾದರೂ ತಾವು ಬಿಟ್ಟಿದ್ದೇ ಆದರೆ ಈ ಚಟವನ್ನು ಬಿಡ್ಬೋದು. ವೀಕ್ಷಕರೇ, ಮನುಷ್ಯ ಮನಸ್ಸು ಮಾಡಿದರೆ, ಒಂದು ಸೆಲ್ಫ್ ಡಿಟರ್ಮಿನೇಷನ್ ಅಂತ ಹೇಳ್ತೀವಿ, ಒಂದು ದೃಢ ನಿರ್ಧಾರ ಏನಿದೆ ಅಲ್ಲ, ಅದು ಮಾಡಿದರೆ ಎಲ್ಲವೂ ಸಾಧ್ಯ ಅಂತ ಹೇಳ್ತಾ, ಈ ತಂಬಾಕಿನಿಂದ ಆಗ್ತಕ್ಕಂಥ ಹಾನಿಗಳು ತಮ್ಮೆಲ್ರಿಗೂ ಗೊತ್ತು. ಬಾಯಿ ಕ್ಯಾನ್ಸರ್ ಆಗ್ತದೆ. ಅಲ್ಲಿ ತಂಬಾಕು ತಿನ್ನೋದೇನಾದರೂ ಇದ್ದರೆ ಅಲ್ಲಲ್ಲಿ ಉಗಿಬೇಕು. ಸಿಗರೇಟ್ ಸೇದೋರಿದ್ದರೆ ಬೇರೆಯವ್ರಿಗೆ ಕೂಡ ಅದರಿಂದ ಹಾನಿ ಆಗ್ತದೆ. ಹಾಗಾಗಿ ಈ ಸಿಗರೇಟು ತಂಬಾಕು ಸೇವನೆ ಏನಿದೆ ಅಲ್ಲ, ಅದನ್ನು ಬಿಡುವ ನಿರ್ಧಾರ ಮಾಡ್ತೀರಿ ಅಂತ ಸೇರ್ತಕ್ಕಂಥವ್ರು ಮುಂದಿನ ಯುವ ಪೀಳಿಗೆ ಇದನ್ನು ಮುಟ್ಟಲೇಬಾರ್ದು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ ವೀಕ್ಷಕರೇ.